ಮುಖ್ಯಮಂತ್ರಿಗಳನ್ನ ಅವರನ್ನ ಕೆಲ್ಕೋದು ಮುಖ್ಯಮಂತ್ರಿಗಳನ್ನ ಸುಮ್ಮನೆ ಅವ್ರು ಹೇಳಿದ್ರು ನಾನು ಈ ರಷ್ಯಲ್ಲಿ ಹೋಗಲ್ಲಪ್ಪ ಒಂದ್ ದಿವಸ ಹೋಗಿ ರಾಮ ಮಂದಿರ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಅವ್ರ ಆತ್ಮ ಸಾಕ್ಷಿಯಾಗಿ ಹೇಳಿದ್ರು. ಅದನ್ನ ವ್ಯಂಗ್ಯ ಮಾತಾಡ್ತಾನೆ, ಓತಾನಂತ ಇವನು ಬೋಳಿ ಮಗ, ಇವನು ಮಗನೇ ಅಂತೇಳಿ ಮಾತಾಡುವಂತ ಇಂಥ ಸಂಸ್ಕೃತರನ್ನ ನೀವು ಲಜ್ಜಿಗೆಟ್ಟ ಮಾನಗೆಟ್ಟ ಮಾನ ಮರ್ಯಾದೆ ಇಲ್ಲದೆ ಇರುವಂತ ಈ ಅನಂತ್ ಕುಮಾರ್ನಂತ ಅಯೋಗ್ಯನ ಲೋಫರ್ಗಳನ್ನ ನಿಮ್ ಪಕ್ಷದಲ್ಲಿ ಇಟ್ಕೊಂಡಿರೋರ್ಗು ನಿಮ್ ಪಕ್ಷಕ್ಕೆ ಉಳ್ಗಾಲ ಇಲ್ಲ. ನಿಮಗೆ ಮಾನ ಮರ್ಯಾದೆ ಗೌರವ ಬರಬೇಕು ಅನ್ನೋದೇನಾರ ಇದ್ರೆ ದಯಮಾಡಿ ಅನಂತ್ ಕುಮಾರ್ ಹೆಗಡೆ ಅಂತ ಒಬ್ಬ ಮಾನಗೆಟ್ಟ ವ್ಯಕ್ತಿನ ಮೊದಲು ಪಕ್ಷದಿಂದ ಉಚ್ಚಾಟನೆ ಮಾಡಿ ದಲಿತರೆಲ್ಲ ಸಮೂಹ ಎದ್ದಿತ್ತು. ಅಲ್ಲಿಗೆ ಅವನಿಗೆ ಮಂತ್ರಿ ಪದವಿ ಕೊಡದಲೇನೆ ಸುಮ್ಮನೆ ಸಂಸತ್ ಸದಸ್ಯನಾಗಿ ಇಟ್ಕೊಂಡಿದ್ರಿ. ಅವನು ಹೇಳಿದ್ದ, ನಾವು ಬಂದಿರೋದೇ ಈ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ. ಯಾವ ಭಾರತದ ಸಂವಿಧಾನವನ್ನ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ರಾಷ್ಟ್ರ ಅಲ್ಲ, ಈ ಪ್ರಪಂಚದ ವಿಶ್ವಸಂಸ್ಥೆಯಲ್ಲಿ ಒಪ್ಕೊಂಡು ಭಾರತದಂತ ಸಂವಿಧಾನ, ಭಾರತದಂತ ಒಂದು ಸಂಸದೀಯ ನಾಯಕತ್ವ ವ್ಯವಸ್ಥೆ ಇನ್ನೆಲ್ಲೂ ಇಲ್ಲ ಪ್ರಪಂಚದಲ್ಲಿ ಅಂತ ಹೇಳಿದಂತ ಸಂವಿಧಾನವನ್ನ ಬದಲಾವಣೆ ಮಾಡಕೊಂಡಂತ ಪುರುಷ ಇವನು, ಈ ಮನುಷ್ಯ. ನೀವು ಅರ್ಥ ಮಾಡ್ಕೋಬೇಕು. ಆದ್ರಿಂದ ದಯಮಾಡಿ ಹೇಳ್ತಾ ಇದ್ದೇನೆ ನಾನು, ನೀವ್ಯಾರು ಅನ್ಯತಾ ಭಾವಿಸೋದು ಬೇಡ. ಇನ್ನೂ ನಮ್ಮ ನಾಯಕರುಗಳು ಮಾತನಾಡಬೇಕಾಯ್ತು, ಹನುಮಪ್ಪನವರು ನಾವು ಆದ್ರೆ